ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಮಾತಾಡೋದು. ಇವತ್ತು ನೋಡ್ರಿ ನಾನು ನಿಮಗೆ ಏನು ಹೇಳ್ಬೇಕಂತ ಮಾಡೇನಂತಂದ್ರೆ ಸೌದಿ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ಬಗ್ಗೆ. ಸೌದಿ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ಯಾವ ಥರ ಇರುತ್ತೆ, ಅದರೊಳಗೆ ಏನೇನು ಸಿಲೆಬಸ್ ಒಳಗೊಂಡಿರ್ತೈತಿ, ಆಮೇಲೆ ಎಷ್ಟು ಅವರ್ ನಮಗೆ ಎಕ್ಸಾಮ್ ಬರೀಬೇಕಾಗುತ್ತೆ, ಆಮೇಲೆ ಗ್ಯಾಪು ಅದೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಫುಲ್ ಈ ವಿಡಿಯೋನಾಗ ಕವರ್ ಮಾಡ್ತೇನೆ ಇವತ್ತು. ನೋಡ್ರಿ, ಸೌದಿ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ಅಂತಂದ್ರೆ ಫಸ್ಟ್ ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತೈತಿ. ಸೌದಿಗೆ ಆಸ್ ಅ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಕ್ಕೆ ಸೌದಿ ಪ್ರೊಮ್ಯಾಟ್ರಿಕ್ ಅವಶ್ಯಕತೆ ಐತಿ. ಅದನ್ನ ಬರೆದ್ರೆ ನಮ್ಗೆ ಇಲ್ಲಿ ವ್ಯಾಲಿಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಸೌದಿ ಪ್ರೊಮ್ಯಾಟ್ರಿಕ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತಾವೆ. ಇದ್ರೊಳಗೆ ಒಂದು ಕ್ವಶನ್ ಇರ್ತೈತಿ, 4 ಆಪ್ಷನ್ಗಳು ಇರ್ತಾವೆ ನಮಗೆ. ಆಮೇಲೆ ನೋಡ್ರಿ, ಇದ್ರೊಳಗೆ ನಮಗೆ ಟೋಟಲ್ 210 ಕ್ವಶನ್ಸ್ ಇರ್ತಾವೆ. ಆಮೇಲೆ 4 ಅವರ್ಸ್ ಟೈಮಿಂಗ್ ಇರ್ತೈತಿ. ಅದನ್ನ ನಡಕ್ಕೆ 2 ಸೆಷನ್ ತರ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೆಷನ್ಗೆ 105 ಕ್ವಶನ್ 2 ತಾಸು ಟೈಮಿಂಗ್ ಇರ್ತೈತಿ. ಕಂಪ್ಯೂಟರೈಸ್ಡ್ ಎಕ್ಸಾಮ್ ಆಗಿರ್ತೈತಿ. ಆಮೇಲೆ ನಡ್ಬರ್ಕ ಹಾಫ್ ಆನ್ ಅವರ್ ಗ್ಯಾಪ್ ಕೊಡ್ತಾರೆ. ಅದು ಟೀ ಬ್ರೇಕ್ ಆಗಿರ್ತೈತಿ. ಟೀಗೆ ಕುಡ್ಕೊಂಡ್ ಬರ್ಬೋದು ಹೊರಗಡೆ ಹೋಗ್ಬಿಟ್ಟು. ಹೊರಗಡೆ ಅಂದ್ರೆ ಅದ ಬಿಲ್ಡಿಂಗ್ ನಲ್ಲಿನೇ ಔಟ್ ಸೈಡ್ ಟೀ ಅದೆಲ್ಲ ಇಟ್ಟಿರ್ತಾರೆ. ಟೀ ಎಲ್ಲ ಕುಡ್ಕೊಂಡ್ ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾವು ಒಳಗೆ ಎಂಟ್ರಿ ಕೊಟ್ರೆ ಮತ್ತೆ 2 ತಾಸು ಟೈಮಿಂಗ್ ಇರ್ತೈತಿ. ಮತ್ತೆ 105 ಕ್ವಶನ್ಸ್ ಇರ್ತಾವೆ. ಅವು ಮಲ್ಟಿಪಲ್ ಚಾಯ್ಸ್ ಆಗಿರ್ತಾವೆ. ಆಮೇಲೆ ಕ್ವಶನ್ ಬಗ್ಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಕ್ವಶನ್ ಯಾವ ತರ ಇರುತ್ತೆ ಏನು ಅಂತೇಳಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ಕೋಬಹುದು ನೀವು. ಇದ್ರೊಳಗಡೆ ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರಲ್ವಾ, 4 ಆಪ್ಷನ್ಗಳು ಸೇಮ್ ಇರ್ತಾವ ಆನ್ಸರ್ಸ್. ಅದು 4 ಆಪ್ಷನ್ನಾಗ ಯಾವ್ದು ಹೈ ಪ್ರಯಾರಿಟಿ, ಯಾವ್ದು ಕ್ವಶನ್ ಆ ಕ್ವಶನ್ಗೆ ಹೈ ಪ್ರಯಾರಿಟಿ ಯಾವ್ದು ಇರುತ್ತಲ್ಲ ಆಪ್ಷನ್, ಅದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದು ಆ ತರ ಏನು ಅಷ್ಟೊಂದೇನು ಹೆವಿ ಆಗಿ ಅಷ್ಟೊಂದೇನು ಕಷ್ಟ ಏನು ಇಲ್ಲ. ಬಟ್ ನಾವು 1 ಮಂತ್ ಪ್ರಿಪೇರ್ ಮಾಡ್ಕೊಂಡ್ರು ಸಾಕು. ಪ್ರಾಕ್ಟಿಕಲ್ ನಾಲೆಜ್ ಇದ್ರೆ ನಾವು ಈಸಿಲಿ ಕ್ಲಿಯರ್ ಮಾಡ್ಕೋಬಹುದು. ಫೀಸ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಫೀಸ್ ನೋಡ್ರಿ 1150 ರಿಯಾಲ್ ಆಗಿರ್ತೈತಿ. ರಿಯಾಲ್ ಅಂತಂದ್ರೆ ಸೌದಿ ರಿಯಾಲ್. ನಾನ್ ಬರ್ದಿರೋದು ಎಕ್ಸಾಮ್ ಸೌದಿಯಲ್ಲಿ. 1150 ಅಂತಂದ್ರೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಇಂಡಿಯನ್ ರುಪೀಸ್ನಾಗ ಆದ್ರೆ 24.6070 ಐತಿ. ವೇರಿಯೇಷನ್ ಆಗುತ್ತೆ. ಅದನ್ನ ನೀವು ಕನ್ವರ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ಎಕ್ಸಾಮ್ಗೆ ಹೋಗುದು ಬರೋದು ಖರ್ಚು ಅದೆಲ್ಲ ಸೇರಿ ಒಂದು 300 ರಿಯಾಲ್ ನಮ್ಗೆ ಖರ್ಚು ಬರ್ತೈತಿ. ಟೋಟಲಿ ಆಲ್ಮೋಸ್ಟ್ ಒಂದು 1500 ರಿಯಾಲ್ನಾಗ ಒನ್ ಟೈಮ್ ನಾವು ಎಕ್ಸಾಮ್ನ ಕೊಡಬಹುದು. ಆಮೇಲೆ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಸೌದಿ ಕೌನ್ಸಿಲ್ನಾಗ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ 1150 ರಿಯಾಲ್ ಹೋಗುತ್ತೆ. ಅದೊಂದಿಷ್ಟು ಮಾಡ್ಕೊಂಡ್ಬಿಟ್ರೆ ನಮ್ಮ ಕಡೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅದೆಲ್ಲ ಸೌದಿ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಂದು ಸೌದಿ ಇದ್ದ ರಿಜಿಸ್ಟ್ರೇಷನ್ ಕಾಪಿ ನಾನು ನಿಮ್ಗೆ ಇಲ್ಲಿ ಹಾಕಿರ್ತೀನಿ, ನೋಡ್ಕೋಬಹುದು ನೀವು. ಈ ತರ ಇರುತ್ತೆ. ಇದು ಒಂದಿದ್ರೆ ನಮಗೆ ಆಸ್ ಪರ್ ನಾವು ಇಲ್ಲಿ ಸೌದಿಯಲ್ಲಿ ನಮಗೆ ವ್ಯಾಲಿಡ್ ಪರ್ಮಿಷನ್ ಸಿಕ್ಕೈತಿ ಅಂತ, ವ್ಯಾಲಿಡ್ ಲೈಸೆನ್ಸ್ ಸಿಕ್ಕೈತಿ ಅಂತ. ನಮಗೆ ಹೆಂಗ್ ಇಂಡಿಯಾದಾಗ KMC ಕಡೆಯಿಂದ ನಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತಲ್ವಾ, ಅದೇ ತರ ಇಲ್ಲಿ ನಾವು ವರ್ಕ್ ಮಾಡಕ್ಕೆ ಇದೊಂದು ಪರ್ಮಿಷನ್ ಲೆಟರ್ ತರ ಆಗಿರುತ್ತೆ, ಒಂದು ಪರ್ಮಿಷನ್ ಲೆಟರ್ ಆಗಿರುತ್ತೆ. ಆಮೇಲೆ ಇದಕ್ಕಿಂತ ಬಿಫೋರ್ ನಾವು ಎಲಿಜಿಬಿಲಿಟಿ ತಗೋಬೇಕಾಗುತ್ತೆ. ಅದನ್ನ ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಪ್ರೋಸೆಸ್ ನ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ಗೈಸ್.